ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಸೋಮವಾರ ಬೆಳಗ್ಗೆ ಟೈಮ್ ರೀ, 7:30 ಆಗೈತೆ ನೋಡ್ರಿ. ಈಗ ಪಟ್ಟಂತ ಒಂದು 10 ನಿಮಿಷ ಒಳಗಡೆ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕ್ರಿ. ಮನು ಕಾಲೇಜ್ಗೆ ಹೊಂಟಾನು, ಮತ್ತು ಲೇಟ್ ಆಗಿಬಿಟ್ಟಂದ್ರೆ ಹಂಗೆ ಹೋಗ್ತಾನ್ರಿ. ಹೀಗಾಗಿ ಫಸ್ಟಿಗೆ ಸ್ವಲ್ಪ ಅವಲಕ್ಕಿ ಮಾಡಿಕೊಟ್ಬಿಟ್ಟು ಆಮೇಲೆ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡ್ರೆ ಐತ್ರಿ. ಮತ್ತು ನಮ್ಮ ಮನೆಯವ್ರಿಗೆ ಡಬ್ಬಿನೂ ಕಟ್ಟಬೇಕು. ಹೀಗಾಗಿ ಅವ್ರಿಗೆ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಕಟ್ಟಾಕ ಬರ್ತೈತಿ. ಈಗ ಚಪಾತಿ ಮತ್ತು ಪಲ್ಯ ಮಾಡೋ ತನಕ ಲೇಟ್ ಆಗ್ತೈತಲ್ರಿ, ಮತ್ತು ಮನು ಹಾಗೆ ಹೋಗ್ತಾನೆ ಕಾಲೇಜ್ಗೆ. ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಮಾಡಿ ಕೊಟ್ರಾಯ್ತು, ನಾಷ್ಟಕ್ಕೆ ಆಗುತ್ತಾ. ಆಮೇಲೆ ಡಬ್ಬಿ ಕಟ್ಟಾಕ ಚಪಾತಿ ಪಲ್ಯ ಮಾಡ್ರೈತ್ರಿ. ಮನು ಇದ್ರೆ ಮಧ್ಯಾಹ್ನ ಬರ್ತಾನೋ ಅಂದ್ರೆ 1 ಗಂಟೆಗೆ ಬರ್ತಾನಂದ್ರೆ, ಹೀಗಾಗಿ ಸ್ವಲ್ಪ ಅವಲಕ್ಕಿ ಮಾಡಿಕೊಟ್ರೆ ನಡಿತೈತೆ ಅಂತ ಅವಲಕ್ಕಿ ಮಾಡಾಕತ್ತೀನಿ ನೋಡ್ರಿ. ಇಷ್ಟು ತನಕ ಆಯಿತು. ಕೆಲಸ ಎಲ್ಲ ಮುಗಿಬೇಕಂದ್ರೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇದ್ದು ರೀ. ಅಂದ್ರೆ ಸ್ವಲ್ಪ ಅರ್ಬಿನೂ ಜಾಸ್ತಿ ಇದ್ದು, ಮತ್ತು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ತಿಕ್ಬಿಟ್ಟು ತೊಳೆದು ತಲೆಯೆಲ್ಲ ಜಳಕ ಮಾಡಿಬಿಟ್ಟು ಈಗ ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡ್ರಿ. ಬೆಳಗ್ಗೆ ಎದ್ದ ಕೂಡಲೇ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡ್ಬೋದಿತ್ತು, ಬಟ್ ನಂಗೆ ಏನಂತಾರೆ ಜಳಕ ಮಾಡಬೇಕಪ್ಪ, ತಲೆ ಮೇಲೆ ಜಳಕ ಮಾಡಿಬಿಟ್ರೆ ಒಂದು ಸ್ವಲ್ಪ ಫ್ರೆಶ್ ಫೀಲ್ ಆಗ್ತೈತಲ್ರಿ. ಹೀಗಾಗಿ ಫಸ್ಟಿಗೆ ಜಳಕ ಮಾಡಿ ಬಂದ್ರೆ ಆರಾಮ್ ಅನಿಸ್ತೈತಿ, ಮತ್ತು ಫ್ರೆಶ್ ಅನ್ನಿಸ್ತೈತಿ ರೀ. ಆ್ಯಕ್ಚುಲಿ ಜಾಸ್ತಿ ಫಸ್ಟೆಲ್ಲ ಜಳಕ ಮಾಡಲಾರ್ದೇ ನಾಷ್ಟಕ್ಕೆ ಮಾಡ್ತಿದ್ದೆ ರೀ. ಅಟ್ಲೀಸ್ಟ್ ಅದು ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಸ್ವಲ್ಪ ಜಳಕ ಮಾಡಿಬಿಟ್ರೆ ಫ್ರೆಶ್ ಫೀಲ್ ಆಗ್ತೈತಿ ರೀ. ಮತ್ತು ಇವತ್ತೆಲ್ಲನೂ ಕೆಲಸ ಮುಗಿಸ್ಬಿಟ್ಟು ತಲೆ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ಅವಲಕ್ಕಿ ಮಾಡ್ರೈತಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ವಾರಕ್ಕೊಂದ್ಸಲ ಅಂತೂ ಬಾತ್ರೂಮ್ ಟಾಯ್ಲೆಟ್ ತಿಕ್ಕೋದು ನನ್ನ ಡ್ಯೂಟಿನೇ ರೀ. ನಮ್ಮ ಮನೆಯೊಳಗಂತೂ ಯಾರೂ ತಿಕ್ಕಕ್ಕೆ ಹೋಗಂಗಿಲ್ಲ, ನಾನೇ ತಿಕ್ಕಬೇಕು. ಹೀಗಾಗಿ ವಾರದಾಗ 1 ಸಲ ಅಥವಾ 2 ಸಲ ಬಾತ್ರೂಮ್ ಟಾಯ್ಲೆಟ್ ವಾಶ್ ಮಾಡ್ತಾ ಇರ್ತೀನಿ ರೀ. ಅಂದರೆ ತಲೆ ಸ್ನಾನ ಮಾಡೋ ಮುಂದಾಗ ಫಸ್ಟಿಗೆಲ್ಲ ಕ್ಲೀನ್ ಮಾಡಿಬಿಟ್ಟು ತಲೆ ಮೇಲೆ ಸ್ನಾನ ಮಾಡಿಬಿಟ್ರೆ, ಅಂದರೆ ಜಳಕ ಮಾಡಿಬಿಟ್ರೆ ಫ್ರೆಶ್ ಫೀಲ್ ಆಗ್ತೈತೆ ರೀ. ಇವತ್ತೂ ಹಾಗೆ ಆಯಿತು. ಅಂದರೆ ನಾನೆಲ್ಲ 5 ಗಂಟೆಗೆ ಎದ್ದಿದ್ದೆ. ಇವತ್ತು ವಾಕಿಂಗ್ ಹೋಗಾಕೂ ಹೋಗಲಿಲ್ಲ ರೀ. ಸ್ವಲ್ಪ ಅರ್ಬಿನೂ ಜಾಸ್ತಿ ಇದ್ದು, ಮನನ ಪ್ಯಾಂಟ್ ಶರ್ಟ್ ಮತ್ತು ಎಲ್ಲರದು ಸ್ವಲ್ಪ ಎಕ್ಸ್ಟ್ರಾ ಅರ್ಬಿ ಇದ್ದು, ಅವನ್ನೆಲ್ಲ ತೊಳೆದು ಹಾಕಿಬಿಟ್ಟು ಫಸ್ಟಿಗೆ ಟಾಯ್ಲೆಟ್ ತಿಕ್ಕಿ ಬಾತ್ರೂಮ್ ಎಲ್ಲ ತಿಕ್ಕಿಬಿಟ್ಟು ಜಳಕ ಮಾಡಿ ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಹೆಣ್ಮಕ್ಳ ಡ್ಯೂಟಿನೇ ಹಂಗೆ ರೀ. ಏನೋ ಅಂತಾರಲ್ಲ, ಬೆಳಗ್ಗೆ ಎದ್ದು ಕೂಡಲೇ ರೋಬೋಟ್ ಥರ ಕೆಲಸ ಮಾಡ್ಬೇಕಾಕೈತಿ. ಆವಾಗನ ಫಾಸ್ಟ್ ಆಗೋದ್ರಿ. ಅಂದ್ರೆ ಸ್ವಲ್ಪ ಮನೆ ಕೆಲಸ ಜಾಸ್ತಿ ಇದ್ದಾಗ ಸ್ವಲ್ಪ ಅರ್ಜೆಂಟ್ ಆಕೈತಲ್ರಿ, ಅಂದರೆ ಸ್ವಲ್ಪ ಲೇಟ್ ಆಗ್ತೈತಿ ಒಂದೊಂದು ಟೈಮ್ದಾಗ. ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು, ಅಂದರೆ ಇವರಿಗೆಲ್ಲ ಕಾಲೇಜ್ ಕಳಿಸಿ ನಾಷ್ಟ ಮಾಡಿಸಿ ಆಮೇಲೆಲ್ಲ ತಿಕ್ಬಿಟ್ಟು ಜಳಕ ಮಾಡ್ಬೇಕಂದ್ರೆ ಫಸ್ಟೆಲ್ಲ ಹಂಗೆ ಮಾಡ್ತಿದ್ದೀರಿ. ಈಗ ನನಗೂ ಹಸು ಆಗ್ಬಿಡ್ತೈತಿ. ಹೀಗಾಗಿ ಫುಲ್ ಚಕ್ರ ಬರೋಕೆ ಸ್ಟಾರ್ಟ್ ಆಗ್ತೈತಿ ರೀ. ಅಂದರೆ ಸುಸ್ತಾದಂಗೆ ಆಗ್ತೈತಿ. ಅದಕ್ಕೆ ಪಟ್ಟಂತ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿದೆ ಅಂದ್ರೆ ನನಗೂ ನಾಷ್ಟ ಮಾಡೋಕ್ಕೆ ಈಜಿ ಆಗ್ತೈತಿ ರೀ. ಅಂದರೆ ಇವರೆಲ್ಲ ಹೋದ್ಮೇಲೆ ನಾನೆಲ್ಲ ಕೆಲಸ ಮುಗಿಸಿ ಮತ್ತು ಜಳಕ ಮಾಡಿ ನಾಷ್ಟ ಮಾಡ್ಬೇಕಂದ್ರೆ 12 ಗಂಟೆ ಆಗ್ತೈತಿ. ಮತ್ತು ನನಗೆ ಅಷ್ಟೊಂದು ಈಗ ಆಗಂಗಿಲ್ಲ ಆಗೈತೆ ರೀ. ಅವಾಗೆಲ್ಲ ಮಾಡ್ತಿದ್ದೇವ್ರಿ. ಮನು ತನು ಸಣ್ಣವರು ಇದ್ದಾಗ ನಮ್ಮ ಮನೆಯವರು ಏನೂ ಹೆಲ್ಪ್ ಮಾಡ್ತಿದ್ದಿಲ್ಲ. ಇವಾಗ ಸ್ವಲ್ಪ ಹೆಲ್ಪ್ ಆದರೂ ಮಾಡ್ತಾರೆ. ಫಸ್ಟ್ ಬೆಳಗ್ಗೆ ಎದ್ದು ಕೂಡಲೇ ನಾಷ್ಟ ಮಾಡೋದು, ಕೆಲ್ಸಕ್ಕೆ ಹೋಗೋದು ಅಷ್ಟೇ ಡ್ಯೂಟಿ ರೀ. ಇವಾಗ ಒಂದು ಸ್ವಲ್ಪ ಕಸ ಗುಡಿಸ್ಕೊಡ್ತಾರೆ, ಏನಾರು ಹೆಲ್ಪ್ ಮಾಡ್ತಾರೆ. ಮತ್ತು ಮಕ್ಕಳು ಹೆಲ್ಪ್ ಮಾಡ್ತಾರೆ. ಮನು ತನು ಹೆಲ್ಪ್ ಮಾಡ್ತಾರೆ. ಮನು ಅಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಯಿದ್ರಿ. ಈಗೇನು ಅಷ್ಟೇ ಹೆವಿ ಅನ್ಸಂಗಿಲ್ಲ. ಇವ್ರು ಸಣ್ಣವ್ರು ಇದ್ದಾಗ ಮನೋತನು ಸಿಕ್ಕಾಪಟ್ಟೆ ಏನಂತಾರೆ ಟೆನ್ಷನ್ ಅನ್ನಿಸ್ತಿತ್ತು. ಅಂದ್ರೆ 12 ಗಂಟೆ 1 ಗಂಟೆ ತನಕನೂ ನಾಷ್ಟ ಆಗತ್ತಿತ್ತಿಲ್ಲ ರೀ. ಯಾಕಂದ್ರೆ ಮತ್ತೆ ಯಾರು ಗೆಸ್ಟ್ ಬಂದರು, ಅವಾಗಂತೂ ಕೊರೋನಾಕ್ಕಿಂತ ಮುಂಚೆ ಗೊತ್ತೈತಿಲ್ಲ ನಿಮಗೆ, ಡೈಲಿ ಒಬ್ಬರಿಲ್ಲ ಇಬ್ಬರು ಜನ ಇದ್ದೇ ಇರ್ತಿದ್ರು. ಯಾಕಂದರೆ ನಮ್ಮ ಮನೆ ಹಾಸ್ಪಿಟ್ಲ್ ಹತ್ತಿರ ಐತ್ರಿ. ಹಾಸ್ಪಿಟ್ಲಿಗೆ ಬಂದವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು. ಅಂದರೆ ಜಳಕಕ್ಕಾಗಲಿ ಮತ್ತು ನಾಷ್ಟಕ್ಕಾಗಲಿ ಅವ್ರನ್ನೆಲ್ಲ ಮಾಡಿಬಿಟ್ಟು ಕಳಿಸಿ ನಾನೆಲ್ಲ ಮನೆ ಒರೆಸಿ ಮತ್ತು ಅರ್ಬಿ ತೊಳೆದು ಬಾಂಡೆ ತೊಳೆದು ಜಳಕ ಮಾಡಿ ಪೂಜೆ ಮಾಡಿಬಿಟ್ಟು 12 ಗಂಟೆ 1 ಗಂಟೆಗೆಲ್ಲ ಪೂಜೆ ಮಾಡ್ತಿದ್ದೆ. ಅವಾಗ ಅಂದ್ರೆ ಪೂಜೆನ ನಮ್ಮ ಮನೆಯವ್ರು ಮಾಡ್ತಿದ್ದಿಲ್ಲ ರೀ. ಇತ್ತೀಚೆಗೆ ಮಾಡಾಕತ್ತಾರು. ಅಂದರೆ ಕೊರೋನಾ ಬಂದಮೇಲೆ ಅವರು ಪೂಜೆನ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಮಾಡಾಕ್ರಿ. ನನಗೆಲ್ಲ ಕೊರೋನಾ ಆಗಿತ್ತಲ್ಲ, ಆವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ರು, ಅಂದ್ರೆ ಮಾಡೋದ್ರಿ. ಈಗ ನಾನು ಅವಲಕ್ಕಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಅಂದರೆ ಸಮಯ ಸಂದರ್ಭ ಹೆಂಗಿರ್ತೈತಿಲ್ಲ ಹಂಗೆ ಹೋಗ್ಬೇಕಾಕೈತಿ. ಹಿಂಗಾಗಿ ರೀ ಫಸ್ಟಿಗೆ ಅದಕ್ಕೆ ಜಳಕ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿಕೊಡೋದು. ಅಂದರೆ ನಿನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಅವರಿಗೆಲ್ಲ ಕಳಿಸ್ಬಿಟ್ಟು ನೀವು ಅಂತ ಕೆಲಸ ಮಾಡಿರಿ ಅಂತೇಳಿ. ನನಗೇನು ಗೊತ್ತೇನು, ಸ್ವಲ್ಪ ಜಳಕ ಮಾಡಿಬಿಟ್ಟು ನಾಷ್ಟ ಮಾಡೋಕ್ಕೆ ಇಷ್ಟ ಆಗ್ತೈತಿ. ಹಂಗೆ ನಾಷ್ಟ ಮಾಡೋಕ್ಕೆ ಅನ್ನಿಸ್ತೈತಿ ರೀ. ಹೀಗಾಗಿ ಫಸ್ಟಿಗೆ ಜಳಕ ಮಾಡ್ಬೇಕಂತ ಅನಿಸುತ್ತೆ. ಈಗ ಮನುಗೆ ತನುಗೆ ಮತ್ತು ನಮ್ಮ ಮನೆಯವ್ರಿಗೆ ಅವಲಕ್ಕಿ ಮಾಡಿದ್ದೆ ರೀ, ಅವ್ರಿಗೆ ಹಾಕಿಕೊಟ್ಟೆ ಅವಲಕ್ಕಿ ರೀ. ನಾನೀಗ ಹಾಗಲಕಾಯಿ ಜ್ಯೂಸ್ ಮಾಡೋದಂತೆ ಜ್ಯೂಸ್ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ.
ನನಗಂತೂ ಈ ರೀತಿ ಜ್ಯೂಸ್ ಕುಡಿಯೋಕೆ ಇಷ್ಟ ಆಗ್ತೈತಿ ಮತ್ತು ಏನಂತಾರೆ ಹೊಟ್ಟೆ ಶಾಂತ ಇರ್ತೈತಿ ರೀ. ನಂಗೆ ಸ್ವಲ್ಪ ಪಿತ್ತ ಆಗೋದು ಜಾಸ್ತಿ, ಹೀಗಾಗಿ ಸ್ವಲ್ಪ ಯಾವುದೇ ಜ್ಯೂಸ್ ಕುಡಿದ್ಬಿಟ್ರೆ ಅಷ್ಟು ಪಿತ್ತ ಅನ್ಸಂಗಿಲ್ಲ ರೀ. ಬೆಳಗ್ಗೆ ಎದ್ದು ಕೂಡಲೇ ಚಹಾ ಕುಡಿದ್ಬಿಟ್ರೆ ಅಂತೂ ನಂಗೆ ವಾಮಿಂಟನ ಆಗ್ತೈತಿ ರೀ. ಆ ರೀತಿ ಅಂದ್ರೆ ಅಷ್ಟು ಪಿತ್ತ ಆಗ್ತೈತಿ. ಅದಕ್ಕಂತೇಳಿ ನಾನು ಮುಂಜಾನೆ ಎದ್ದು ಕೂಡಲೇ ಚಾನೂ ಕುಡಿಯೋಕೆ ಹೋಗಂಗಿಲ್ಲ ರೀ. ಈ ರೀತಿ ಜ್ಯೂಸ್ ಇದ್ದರೆ ಜ್ಯೂಸ್ ಕುಡಿತೀನಿ, ಇಲ್ಲಾಂದ್ರೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ನಾಷ್ಟ ಅಥವಾ ಊಟನೇ ಡೈರೆಕ್ಟಾಗಿ ಮಾಡಿಬಿಡ್ತೀನಿ. ಚಾಗಿ ಏನೂ ಕುಡಿಯೋಂಗಿಲ್ಲ ರೀ. ಬೆಳಗ್ಗೆ ನಾವು ಚಾನೇ ಮಾಡೋಕೆ ಹೋಗಂಗಿಲ್ಲ, ನಮ್ಮ ಮನೆಯೊಳಗೆ ಯಾರು ಚಾನೇ ಕುಡಿಯೋಂಗಿಲ್ಲ ರೀ. ಈಗ ಹಾಗಲಕಾಯಿ ಜ್ಯೂಸ್ ರೆಡಿ ಆಗೈತೆ ನೋಡಿರಿ. ಫಸ್ಟಿಗೆ ಜ್ಯೂಸ್ ಕುಡಿದ್ಬಿಡ್ತೀನಿ. ಈಗ ರೀ ಜ್ಯೂಸ್ ಕುಡಿದ್ಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ರೀ. ಈಗ ಫಸ್ಟಿಗೆ ಹಿಟ್ಟು ಕಲಸಿ ಇಟ್ಬಿಟ್ಟು ನಾನು ಬದ್ನಿಕಾಯಿ ಕಟ್ ಮಾಡಿ ಬದ್ನಿಕಾಯಿ ಪಲ್ಯ ಆಗೋ ತನಕ ಹಿಟ್ಟನ್ನು ನೆಂದು ಬಿಡ್ತೈತೆ ಅಲ್ರಿ, ಅವಾಗ ಚಪಾತಿನೂ ಮೆತ್ತಗೆ ಆಗ್ತಾವೆ. ಅದಕ್ಕಂತ ಫಸ್ಟಿಗೆ ಹಿಟ್ಟು ಕಲಸಿ ಇಟ್ಬಿಡ್ತೀನಿ. ಈಗ ರೀ ಬದ್ನಿಕಾಯಿ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಬದ್ನಿಕಾಯಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಶೇಂಗಾ ಪುಡಿ ಬೇಕಾಗಿತ್ತು ಬದ್ನಿಕಾಯಿ ಪಲ್ಯಕ್ಕೆ ಹಾಕಾಕ್ರಿ. ಖಾರ ಪುಡಿ ಮತ್ತು ಸ್ವಲ್ಪ ಶೇಂಗಾ ಪುಡಿ ಹಾಕಿಬಿಟ್ರೆ ಬದ್ನಿಕಾಯಿ ಪಲ್ಯ ಟೇಸ್ಟ್ ಆಗ್ತೈತಿ ರೀ. ಅದ್ರೊಳಗೆ ಸ್ವಲ್ಪ ಗ್ರೇವಿ ಥರ ಮಾಡಿಬಿಟ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತೈತಿ. ಅದಕ್ಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಶೇಂಗಾ ಪುಡಿ ಖಾಲಿ ಆಗಿತ್ತಂತ ಶೇಂಗಾನ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕಂತ ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿ ಹೆಂಗೆ ಗೊತ್ತೇಂದ್ರೆ ಡೈಲಿ ಬದ್ನಿಕಾಯಿ ಪಲ್ಯ ಕೊಟ್ರೂ ಅಂತ ಅನ್ನಂಗಿಲ್ಲ, ಅಷ್ಟು ಇಷ್ಟಪಡ್ತಾರೆ. ಅದ್ರಾಗ ನಮ್ಮ ಮನೆಯವ್ರಿಗೆ ಬದ್ನಿಕಾಯಿ ಪಲ್ಯ ಶೇಂಗಾ ಸಾರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ರೀ. ಅಂದ್ರೆ ಡೈಲಿ ಅದನ್ನೇ ಮಾಡಿಕೊಟ್ರು ಇಷ್ಟಪಟ್ಟು ತಿಂತಾರೆ, ಶೇಂಗಾ ಸಾರು ಮತ್ತು ಬದ್ನಿಕಾಯಿ ಪಲ್ಯ ರೀ. ನನ್ನ ಮಕ್ಕಳಿಗೆ ಸ್ವಲ್ಪ ಬ್ಯಾಳಿ ಸಾಂಬಾರು ಇಷ್ಟ ಆಗ್ತೈತಿ. ಮನೋಗರಿ ನಮ್ಮ ಮನೆಯವ್ರಿಗೆ ಶೇಂಗಾ ಸಾಂಬಾರು ಜಾಸ್ತಿ ಇಷ್ಟ ಆಗೋದು ಮತ್ತು ಬದ್ನಿಕಾಯಿ ಪಲ್ಯನೂ ಜಾಸ್ತಿ ಇಷ್ಟ ಆಗ್ತೈತಿ. ಈಗ ಬದ್ನಿಕಾಯಿ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಮತ್ತು ಚಪಾತಿನೂ ಮಾಡಿಬಿಟ್ಟೆ. ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಬೇಕ್ರಿ. ಇನ್ನು ಈಗ ರೀ ಟೈಮ 6 ಗಂಟೆ ಆಗೈತಿ ನೋಡ್ರಿ. ಅಂದ್ರೆ ಸಂಜೆ ಮುಂದಾಗ 6 ಗಂಟೆ ಆಗೈತಿ. ಮನು ಇದ್ರೆ ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಹನುಮಾನ್ ಚಾಲೀಸ ಅನ್ನಕತ್ತ ಅಂದ್ರೆ ಡೈಲಿ ಬೆಳಗ್ಗೆ ಅಂತಾನು ಇವತ್ತು ಬೆಳಗ್ಗೆ ಅನ್ನಕ್ಕೆ ಟೈಮ್ ಸಿಕ್ಕಿತ್ತಿಲ್ಲ ರೀ. ಅಂದ್ರೆ ಅರ್ಜೆಂಟ್ ಲೇಟ್ ಆಗಿತ್ತಲ್ಲ, ಹೀಗಾಗಿ ಈಗ ಸಂಜೆ ಮುಂದಾಗ ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಅದನ್ನೇ ಹನುಮಾನ್ ಚಾಲೀಸ ಅನ್ನಕತ್ತಿದ್ದಾರೆ. ನಾನು ಈ ಕಡೆ ಪುಡಿ ಉಪ್ಪು ಖಾಲಿ ಆಗಿತ್ತು, ಅದನ್ನೇ ರೆಡಿ ಮಾಡ್ಕೋಬೇಕಂತ ಮಾಡಾಕತ್ತೀನಿ ನೋಡ್ರಿ. ಅಂದ್ರೆ ನಾನು ಹೊರಗಡೆಯಿಂದ ಪುಡಿ ಉಪ್ಪು ತರಕ್ಕೆ ಹೋಗಂಗಿಲ್ಲ, ಮನೆಯೊಳಗನ ರೆಡಿ ಮಾಡ್ಕೊಳ್ಳೋದು. ಅಂದ್ರೆ ಮನೆಯೊಳಗೆ ನಾವು ಕಲ್ಲುಪ್ಪು ಏನು ತರ್ತೀವಲ್ರಿ, ಅದನ್ನ ಸ್ವಲ್ಪ ತವಿ ಮೇಲೆ ಹಾಕಿ ಬಿಸಿ ಮಾಡಿಬಿಟ್ಟಾದ್ರೂ ಪುಡಿ ಮಾಡ್ಕೋಬೋದು, ಇಲ್ಲಾಂದ್ರೆ ಬಿಸಿಲಿಗೆ ಹಾಕಿಬಿಟ್ಟಾದ್ರೂ ಪುಡಿ ಮಾಡ್ಕೋಬೋದು ರೀ. ಹಂಗೆ ಡೈರೆಕ್ಟಾಗಿ ನಾವು ಪುಡಿ ಮಾಡೋಕೆ ಹೋದ್ರೆ ಅದು ಪುಡಿ ಆಗಂಗಿಲ್ಲ ರೀ. ಅದರೊಳಗೆ ಸ್ವಲ್ಪ ನೀರಿನ ಅಂಶ ಇರ್ತೈತಿಲ್ಲ, ಹೀಗಾಗಿ ಸ್ವಲ್ಪ ತವಿ ಮೇಲೆ ಹಾಕಿಬಿಟ್ಟು ಅಂದ್ರೆ ರೊಟ್ಟಿ ತವಿ ಮೇಲೆ ಹಾಕಿಬಿಟ್ಟು 1-2 ನಿಮಿಷ ಗ್ಯಾಸ್ ಹಚ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ಅದರೊಳಗಿನ ನೀರಿನ ಅಂಶ ಎಲ್ಲ ಹೋಗ್ಬಿಡ್ತೈತಿ. ಇಲ್ಲಾಂದ್ರೆ ಬಿಸಿಲಿದ್ರೆ ಬಿಸಿಲಿಗೆ ಇಟ್ಬಿಟ್ರೂ ಈ ರೀತಿ ಪುಡಿ ಮಾಡ್ಕೋಬೋದು ರೀ. ಅಂದ್ರೆ ಹೊರಗಡೆ ತಂದುಬಿಟ್ರೆ ಅದ್ರೊಳಗೆ ಕೆಮಿಕಲ್ ಹಾಕಿರ್ತಾರೆ ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ನನಗೆ ಅಷ್ಟೊಂದೇನು ಗೊತ್ತಿಲ್ಲ ರೀ. ಬಟ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಹೊರಗಡೆಯಿಂದ. ಅದಕ್ಕಂತೇಳಿ ನಾನು ಈಗ ಭಾಳ ವರ್ಷದಿಂದನೂ ಹೊರಗಡೆಯಿಂದ ತರಕ್ಕೆ ಹೋಗಂಗಿಲ್ಲ ರೀ. ಇಲ್ಲಾಂದ್ರೆ ನಾನು ಇದು ರಾಕ್ ಸಾಲ್ಟ್ ಅಂತ ಸಿಗ್ತೈತಿ, ಅದು ಏನಂತಾರಪ್ಪ ಕಲ್ಲು ಥರ ಬರ್ತೈತಿ ಅಲ್ರಿ, ಅದಕ್ಕೆ ನಾವು ಸೇದುಲ್ನಿ ಉಪ್ಪು ಅಂತೀವಿ, ಅದನ್ನ ಯೂಸ್ ಮಾಡ್ತೀನಿ. ಇಲ್ಲಾಂದ್ರೆ ಅದು ತರಕ್ಕೆ ಆಗ್ಲಿಕ್ಕಂದ್ರೆ ಇದನ್ನೇ ಉಪ್ಪನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಪುಡಿ ಮಾಡಿ ಚಾಣಿಸ್ಬಿಟ್ಟು ಇಟ್ಕೊಳಕತ್ತೀನಿ ನೋಡ್ರಿ. ಆ್ಯಕ್ಚುಲಿ ಯಾವಾಗಲೂ ನಾನು ಚಾಣ್ಸಕ್ಕೆ ಹೋಗಂಗಿಲ್ಲ ರೀ. ಒಂದೊಂದು ಉಪ್ಪಿನ ಹಲ್ಲು ಉಳಿದ್ಬಿಡ್ತೈತಲ್ಲ, ಹೀಗಾಗಿ ಚಾಣಿಸ್ಬಿಟ್ಟು ಇಟ್ಕೊಂಡ್ರೆ ಆಯ್ತಂತ ಇಡಾಕತ್ತಿದ್ದು ನೋಡ್ರಿ. ಅಂದ್ರೆ ನಾವು ಎದಕ್ಕೆ ಅವಲಕ್ಕಿಗೆ ಚೂಡಾಕ ಹಾಕಿದಾಗ ಅದನ್ನ ಬಂದ್ರೆ ಬಾಯಿ ಸಿಗ್ತೈತಲ್ರಿ, ಅದಕ್ಕೆ ಈ ರೀತಿ ಚಾಣಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಅದು ಏನು ಹಲ್ಲು ಸಿಗೋದಿಲ್ಲ ರೀ. ಅಂದರೆ ಪೂರ್ತಿಯಾಗಿ ಚಾಣಿಸ್ಬಿಟ್ಟಿರ್ತೀವಲ್ಲ ದಪ್ಪ ಇದ್ದಿದ್ದು ಮತ್ತು ಅದೇ ಕಲ್ಲುಪ್ಪಿನ ಡಬ್ಬಿಗೆ ಹಾಕಿಟ್ಬಿಟ್ಟೆ ರೀ, ಅಂದ್ರೆ ಹಲ್ಲು ಉಪ್ಪಿನ ಡಬ್ಬಿಗೆ. ಈಗ ಸಂಜೆ ಮುಂದಾಗ ಅಂದರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಬಜ್ಜಿ ಮಾಡ್ಬೇಕಂತ ರೆಡಿ ಮಾಡಿ ಕೊಡಾಕತ್ತೀನಿ ರೀ. ಅಕ್ಕ ನೀವು ಏನು ಡೈಲಿ ಬಜ್ಜಿ ಮಾಡ್ತೀರಂತ ಅಂತಿರ್ಬೋದು, ಬಟ್ ಸ್ನ್ಯಾಕ್ಸಿಗೆ ಏನು ಮಾಡಿಕೊಡೋದ್ರಿ, ಹೊರಗಡೆಯಿಂದ ತರೋಕ್ಕಿಂತ ಈಸಿಯಾಗಿ ಮನೆಯೊಳಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಡ್ತಾರೋ. ಡೈಲಿ ಹೊರಗಡೆಯಿಂದ ತಂದು ತಿನ್ನೋಕ್ಕಿಂತ ಜಾಸ್ತಿನೇ ಎಣ್ಣೆ ಹೀರ್ಕೊಳಂಗಿಲ್ಲ ರೀ, ಮತ್ತು ಫ್ರೆಶ್ಶಾಗಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿರ್ತೀವಲ್ಲ, ಹೀಗಾಗಿ ಆರೋಗ್ಯಕ್ಕೆ ಅಷ್ಟೊಂದು ಎಫೆಕ್ಟ್ ಆಗಂಗಿಲ್ಲ. ಅಂದ್ರೆ ಹೊರಗಡೆ ಕುರ್ಕುರಿ ಚಿಪ್ಸ್ ತಿನ್ನೋಕ್ಕಿಂತ ಇದು ಬೆಸ್ಟ್ ಅಂತ ಅನಿಸ್ತೈತೆ ನನಗೆ. ಅಂದರೆ ಡೈಲಿ ಏನು ಮಾಡೋಕ್ಕೆ ಹೋಗಂಗಿಲ್ಲ ರೀ, ವಾರದಾಗ 1-2 ಸಲ ಅಥವಾ 3 ಸಲ ಮಾಡ್ತಾ ಇರ್ತೀನಿ. ಬಟ್ ಆಪ್ಷನ್ಸ್ ಇರೋಂಗಿಲ್ಲ ರೀ, ಬೇರೆದು ಏನು ಮಾಡಬೇಕಪ್ಪ ಅಂತ ತಲೆ ಫ್ಲ್ಯಾಶ್ ಆಗಂಗಿಲ್ಲ. ಆವಾಗ ಸುಮ್ಮನೆ ಸ್ವಲ್ಪ ಹಿಟ್ಟು ಕಲಿಸ್ಬಿಟ್ಟು ಈ ರೀತಿ ಬಜ್ಜಿ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಕೆಲಸ ಕಂಪ್ಲೀಟ್ ಆಗ್ತೈತ್ರಿ.
ಈಗ ಸಂಜೆ ಮುಂದಾಗ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಟೈಮ್ 7 ಗಂಟೆ ಆಗೈತಿ. ಮಸ್ತಾಗಿ ಸಾಂಬಾರು ರೆಸಿಪಿನ ನಿಮ್ಮ ಸಂಗಟ ಶೇರ್ ಮಾಡ್ಕೊತಿದ್ರಿ. ಭಾಳ ಮಸ್ತ್ ಆಗ್ತೈತಿ. ಅಂದರೆ ಒಂದು 10 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಒಂದ್ಸಲ ಮಾಡಿಬಿಟ್ರೆ ನೀವು ಪದೇ ಪದೇ ಮಾಡ್ತೀರಿ, ಅಷ್ಟು ಮಸ್ತ್ ಆಗ್ತೈತಿ. ಮತ್ತು ಸಿಂಪಲ್ಲಾಗಿರಿ, ಯಾವಾಗ ಬೇಕಾವಾಗ ಪಟ್ಟಂತ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಮತ್ತು ಬಿಸಿ ಅನ್ನಕ್ಕಾಗಲಿ ಮತ್ತು ದೋಸೆ ಇಡ್ಲಿಗೂ ತಿನ್ಬೋದು. ಅಷ್ಟು ಮಸ್ತ್ ಇರ್ತೈತಿ ರೀ ಸಾಂಬಾರು. ಈಗ ಸಾಂಬಾರು ಮಾಡ್ಕೊಳಕ್ಕೆ ಫಸ್ಟಿಗೆ ಸ್ವಲ್ಪ ರುಬ್ಕೊಳಕ್ರಿ ಉಳ್ಳಾಗಡ್ಡಿ ಮತ್ತು ಎಲ್ಲ ಹುರ್ಕೋಬೇಕಾಗುತ್ತೆ. 1-2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಜೀರಿಗೆ, ಬೆಳ್ಳುಳ್ಳಿ, ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ರೀ ಮತ್ತು ಹುಣಸೆ ಹಣ್ಣು. ಅಂದರೆ ನೀವು ಸಾಂಬಾರು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ಕೋತಿರಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ತೊಗೋಬೇಕಾಗುತ್ತೆ. ನಾನಿಲ್ಲಿ 1-2-3 ಸಣ್ಣ ಉಳ್ಳಾಗಡ್ಡಿ ಮತ್ತು 4 ಟೊಮೆಟೊ, ಸ್ವಲ್ಪ ಹುಣಸೆ ಹಣ್ಣು ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 7-8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ. ಮೆಣಸಿನ್ಕಾಯಿ ಆದರೂ ಹಾಕ್ಬೋದು, ಮೆಣಸಿನ್ಕಾಯಿ ಇದ್ದಿಲ್ಲ ಅಂದ್ರೆ ನೀವು ಖಾರದ ಪುಡಿ ಆದ್ರೂ ಬಳಸ್ಬೋದು ರೀ. ನಾನಿಲ್ಲಿ ಮೆಣಸಿನ್ಕಾಯಿ ಇದ್ದು ಅಂತ ಮೆಣಸಿನ್ಕಾಯಿನ ಹಾಕಿದ್ದೀನಿ ನೋಡಿರಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಕಲರು ಬರ್ತೈತಿ ಮತ್ತು ಟೇಸ್ಟ್ನೂ ಆಗ್ತೈತಿ ರೀ. ಈಗ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು 1 ನಿಮಿಷ ಮುಚ್ಚಿಡ್ತೀನಿ ರೀ. ಅಂದರೆ ಉಳ್ಳಾಗಡ್ಡಿ ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಗೆ ಆಗ್ತಾವ್ರಿ, ಅದಕ್ಕಂತೇಳಿ 1 ನಿಮಿಷ ಮುಚ್ಚಿಟ್ಬಿಟ್ಟು ಈಗ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳಕ್ಕೆ ಬರ್ತೈತಿ ರೀ. ಅಂದರೆ ಬಿಸಿ ಬಿಸಿ ಇದ್ದಾಗ ರುಬ್ಕೊಳಕ್ಕೆ ಹೋಗಬಾರ್ದು. ಈಗ ನಾನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಇಡ್ತಿದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊತೀನಿ. ಬಾಣಲಿಗೆ ಏನೈತೆ ಅಂದರೆ ನಾನು ಒಗ್ಗರಣೆನೂ ರೆಡಿ ಮಾಡ್ಕೊತೀನಿ. ಅದಕ್ಕಂತ ಮಿಕ್ಸರ್ ಜಾರಿಗೆ ತೆಗ್ದಿದ್ದೀನಿ ನೋಡಿರಿ. ಈಗ ಕಡಾಯಿಗೆ 1-2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೊತೀನಿ ರೀ. ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಎಲ್ಲನ ಒಗ್ಗರಣೆಗೆ ಹಾಕಬೇಕಾಗುತ್ತೆ. ಈಗ ಕರಿಬೇವು, ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಮತ್ತು 1 ಸಣ್ಣ ಸೈಜು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಿದ್ದೀನಿ ರೀ. ಹಾಕ್ಲಿಕ್ಕಾದ್ರೂ ನಡ್ತೈತಿ, ಬಟ್ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಆಗುತ್ತಂತ ಉಳ್ಳಾಗಡ್ಡಿ ಕಟ್ ಮಾಡಿ ಆಲ್ರೆಡಿ ನಾವು ರುಬ್ಬ ಮುಂದಾಗ ಹಾಕಿರ್ತೀವಲ್ರಿ ಉಳ್ಳಾಗಡ್ಡಿ. ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ ರೀ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಬೇಕಾಗುತ್ತೆ. ಅಂದ್ರೆ ಗ್ರೇವಿ ಸಾಂಬಾರು ಸ್ವಲ್ಪ ಗಟ್ಟಿ ಬರಬೇಕಂದ್ರೆ ಲಾಸ್ಟಿಗೆ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಚಲೋತ್ನ ಹುರ್ಕೊಂಡ್ಮೇಲೆ 1 ಚಮಚದಷ್ಟು ಕಡಲೆ ಹಿಟ್ಟು ಹಾಕಿಬಿಟ್ಟು ಏನು ನಾವು ಪೇಸ್ಟ್ ಮಾಡಾತೀವಲ್ರಿ ಅದನ್ನ ಹಾಕಿಬಿಟ್ಟು ಸಾಂಬಾರು ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲೇನು ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಹುರಿದಿಟ್ಟಿದ್ದೆ ಆದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಮತ್ತು ಈ ಕಡೆ ಉಳ್ಳಾಗಡ್ಡಿ ಹುರಿದಿಟ್ಟಿದ್ದೆ ಆದರೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪೆಲ್ಲ ಹಾಕಿಬಿಟ್ಟು ಅದಕ್ಕೆ 1 ಚಮಚದಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ರೀ. ನಾನು ಕಡ್ಲೆ ಹಿಟ್ಟು ಹಾಕಿಬಿಟ್ಟು ಇದು ಅಂಗಡಿಗೆ ತಂದಿದ್ದು ಕಡ್ಲೆ ಹಿಟ್ಟು ರೀ. ಸ್ವಲ್ಪ ವೈಟ್ ಥರ ಐತಿ. ಮನೆ ಒಳಗಿಂದ ಬಿಸಿದ ಕಡ್ಲೆ ಹಿಟ್ಟು ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಇರ್ತೈತಿ. ಬಟ್ ನನ್ನ ಕಡೆ ಅದು ಇದ್ದಿತ್ತಿಲ್ಲ ಅಂತ ನಾನು ಅಂಗಡಿ ಒಳಗಿಂದ ಕಡ್ಲೆ ಹಿಟ್ಟು ಬರ್ತೈತಲ್ರಿ ಅದನ್ನೇ ಹಾಕಿದ್ದೀನಿ. 1 ಚಮಚದಷ್ಟು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದರೂ ಎಣ್ಣೆ ಒಳಗೆಲ್ಲ ಹುರಿಬೇಕದು ಹಸಿ ವಾಸನೆ ಹೋಗೋ ಮಟ್ಟ. ಆಮೇಲೆ ಏನು ನಾವು ಟೊಮೆಟೊ ಉಳ್ಳಾಗಡ್ಡಿದೆಲ್ಲ ಪೇಸ್ಟ್ ಇರ್ತೈತಲ್ರಿ ಅದನ್ನ ಹಾಕಿಬಿಟ್ಟು 1 ನಿಮಿಷ ಕುದಿಸ್ಕೋಬೇಕು. ಆಮೇಲೆ ಇದಕ್ಕೆ ಎಷ್ಟು ಬೇಕಲ್ಲ ನೀರು, ಅಂದ್ರೆ ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ಮತ್ತು ತೆಳ್ಳಗೆ ಬೇಕಲ್ಲ ನೋಡ್ಕೊಂಬಿಟ್ಟು ಅಷ್ಟು ನೀರು ಹಾಕಬೇಕಾಗುತ್ತೆ ರೀ. ನಾನಲ್ಲಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಸಾಂಬಾರು. ಕಲರ್ಫುಲ್ಲಾಗಿ ಮತ್ತು ಟೇಸ್ಟಾಗಿಯೂ ಇರ್ತೈತೆ ರೀ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಾನು. ನಮ್ಮ ಮನೆಯೊಳಗೆ ಸ್ವಲ್ಪ ಸ್ವೀಟ್ ಇದ್ರೆ ಇಷ್ಟಪಡ್ತಾರೆ, ಅದಕ್ಕಂತ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೋದು ನಾನು ಅಡುಗೆಗೆ. ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ರೀ. ಇದು ಆಪ್ಷನಲ್ಲ, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತಿ. ಈಗ ಚಲೋತ್ನಾಗೆ 1-2 ಕುದಿಸ್ಕೋಬೇಕ್ರಿ ಮುಚ್ಚಿಟ್ಬಿಟ್ಟು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗೆ ಸಾಂಬಾರು ರೆಡಿ ಆಗ್ತೈತೆ ನೋಡಿರಿ. ನೀವು ಬಿಸಿ ಅನ್ನ ಅಥವಾ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತಿನ್ಬೋದು. ಇಡ್ಲಿಗಂತೂ ಬೆಸ್ಟ್ ಈ ರೀತಿ ಸಾಂಬಾರು ಮಾಡಿಬಿಟ್ರೆ ಸಖತ್ತಾಗಿ ಇರ್ತೈತೆ ನೋಡಿರಿ. ಸಿಂಪಲ್ಲಾಗೂ ಇರ್ತೈತಿ ಮತ್ತು ಟೇಸ್ಟ್ನೂ ಆಗ್ತೈತಿ. ಬೆಳಿಗ್ಗೆ ಒಂದು ಸಲ ಮಾಡಿಬಿಟ್ರೆ ನೀವು ಮಧ್ಯಾಹ್ನ ಅನ್ನಕ್ಕೂ ಊಟ ಮಾಡ್ಬೋದು, ಬೆಳಗ್ಗೆ ಇಡ್ಲಿಗೂ ಊಟ ಮಾಡ್ಬೋದು. ಈಗ ಸಾಂಬಾರು ರೆಡಿ ಮಾಡ್ಕೊಂಬಿಟ್ಟು ಊಟನ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ. ಆ್ಯಕ್ಚುಲಿ ನನಗೆ ಸಾಂಬಾರು ಮಾಡೋ ಪ್ಲ್ಯಾನ್ ಇದ್ದಿತ್ತಿಲ್ಲ. ನನ್ನ ಮಗಳಿಗಿದ್ರೆ ಸಾಂಬಾರು ಮತ್ತು ರೈಸ ಬೇಕಂತಂದ್ಲು, ಹೀಗಾಗಿ ಅದಕ್ಕಂತ ರೆಡಿ ಮಾಡ್ಕೊಂಡಿದ್ದು ನೋಡಿರಿ. ಅದು ಹೋಟೆಲ್ದಾಗ ಮಾಡೋ ರೀತಿಯೇ ಮಾಡಬೇಕಂತ ಆ ರೀತಿ ಡಿಮ್ಯಾಂಡ್ ಇಟ್ಟಿದ್ಲು, ಅದಕ್ಕಂತ ಈ ರೀತಿ ಮಾಡಿ ಕೊಟ್ಟಿದ್ದೆ. ಮತ್ತು ಲಾಸ್ಟಿಗೆ ಊಟ ಆದಮೇಲೆ ಕೇಳಿದೆ ಹೆಂಗಾಗಿತ್ತಮ್ಮ ಅಂತೇಳಿ. ಮಸ್ತ್ ಆಗೈತೆ ಮಮ್ಮಿ, ಹೋಟೆಲ್ಗಿಂತ ರುಚಿಯಾಗೈತೆ ಅಂತ ಹೇಳಾಕತ್ತಿದ್ಲು. ಅಂದರೆ ಹೋಟೆಲ್ ಒಳಗೆ ಸ್ವಲ್ಪ ಮಸಾಲ ಎಲ್ಲ ಹಾಕಿರ್ತಾರೆ, ಅಂದರೆ ಜಾಸ್ತಿ ಹಾಕಿರ್ತಾರೆ. ಬಟ್ ನಾವು ಸಿಂಪಲ್ಲಾಗಿ ಜಾಸ್ತಿ ಏನು ಮಸಾಲ ಹಾಕ್ದೇ ಮಾಡಿರ್ತೀವಲ್ಲ, ಟೇಸ್ಟ್ನೂ ಜಾಸ್ತಿ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ. ಈಗ ಮತ್ತು ಮಾಡೋದನ್ನು
ಭಾಳ ಕಷ್ಟ ಅಲ್ರಿ, ಸಿಂಪಲ್ಲಾಗೆ ಪಟ್ಟಂತ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈಗ ಎಲ್ಲರ ಊಟನೂ ಸ್ಟಾರ್ಟ್ ಆಗೈತೆ ನೋಡಿರಿ. ಊಟ ಮಾಡೋದು ಬರೀ ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು ಉಪ್ಪಿನಕಾಯಿ ಮಸ್ತಾಗಿ ಇರ್ತೈತಿ. ರಾತ್ರಿ ಊಟಕ್ಕಂತೂ ಬೆಸ್ಟ್ ನೋಡಿರಿ. ಆ್ಯಕ್ಚುಲಿ ರಾತ್ರಿ ಅನ್ನ ತಿನ್ನಬಾರ್ದು ಅಂತಾರು, ಬಟ್ ಬೆಳಗ್ಗೆಯಿಂದ ಸಂಜೆ ತನಕನೂ ಚಪಾತಿ ಅಂದ್ರೆ ನಮಗೆ ಅನಿಸ್ತಿರ್ತೈತ್ರಿ. ಬಟ್ ನಮ್ಮ ಮನೆಯವ್ರಿಗೆ ರೈಸ್ ಮಾಡಿಕೊಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ರೊಟ್ಟಿ ಚಪಾತಿ ಇದ್ರೇ ಹೊಟ್ಟೆ ತುಂಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತಿನ್ನು ನನಗೊಬ್ಬನ್ಸ್ಲಿಂದ ಎಲ್ಲಿ ಮಾಡೋದಂತ ಸುಮ್ಮನೆ ಊಟ ಮಾಡ್ತಾರೆ ಅಷ್ಟೇ ರೀ. ರೊಟ್ಟಿ ಚಪಾತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ಅವರಿಗೆ. ಈಗ ನಾವು ಊಟ ಮಾಡಿಬಿಟ್ಟು ಕಬ್ಬು ತಿನ್ನಾಕತ್ತೀವಿ ನೋಡಿರಿ. ಅಂದರೆ ನಮ್ಮ ಮನೆಯವರು ಫ್ರೆಂಡ್ ಕಬ್ಬು ಕೊಟ್ಟಿದ್ರಂತ ಅದನ್ನೇ ತಿನ್ನಕ್ಕೆ ಸ್ಟಾರ್ಟ್ ಮಾಡೀವಿ. ಆ್ಯಕ್ಚುಲಿ ಈಗಿನ ಮಕ್ಕಳಿಗೆ ಯಾರಿಗೆ ಕಬ್ಬು ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ ರೀ. ನನ್ನ ಮಕ್ಕಳಿಗಾದರೂ ಅಷ್ಟೇ. ಮನು ಒಂದು ಸ್ವಲ್ಪ ತಿಂತಾನು, ತನಗೆ ಮಾತ್ರ ಕಬ್ಬು ತಿನ್ನೋಕ್ಕೆ ಬರೋಂಗಿಲ್ಲ ರೀ. ನಮ್ಮ ಮನೆಯವರು ಕಬ್ಬು ಕೊಡು ನಾನು ತಿಂತೀನಿ ಅನ್ನಕತ್ತಿದ್ರು. ಕುರ್ಚಿ ಮೇಲೆ ಕೂತು ಏನು ತಿಂತೀರಿ, ಇಲ್ಲಿ ಕೆಳಗೆ ಬಂದ ಕುಂತ ತಿಂದ್ರಿ ಅಂತಂದೆ. ಯಾಕಂದ್ರೆ ಕಸ ಎಲ್ಲ ಕಡೆ ಆಗ್ಬಿಡ್ತೈತ್ರಿ. ಆ ಕಡೆ ಒಂದು ಈ ಕಡೆ ಒಂದು ಒಗಿತಾ ಇರ್ತಾರೋ, ಅದಕ್ಕಂತ ಇಲ್ಲೇ ಡಿಗ್ಗಿ ಹಾಕ್ರಿ ಒಯ್ದು ಚೆಲ್ಲಾಕ ಬರ್ತೈತಿ. ನೀವು ಆ ಕಡೆ ಒಂದು ಈ ಕಡೆ ಒಂದು ಒಗಿಬೇಡ್ರಿ ಅಂತ ಹೇಳಿದೆ. ಈಗ ಮಸ್ತಾಗೆ ಕಬ್ಬು ತಿನ್ನಾಕತ್ತೀವಿ ನೋಡಿರಿ. ಯಾರಿಗೆಲ್ಲ ಈ ರೀತಿ ಕಬ್ಬು ತಿನ್ನಕ್ಕೆ ಇಷ್ಟ ಆಗ್ತೈತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಮ್ಮ ಮನೆಯೊಳಗೆ ನಾನು ಮತ್ತು ನಮ್ಮ ಮನೆಯವ್ರನ್ನೇ ಜಾಸ್ತಿ ತಿನ್ನೋದು. ತನು ಮನು ಮಾತ್ರ ಇಷ್ಟನೇ ಆಗಲ್ಲ ರೀ. ಮತ್ತು ಅವ್ರಿಗೆ ಸುಲ್ಯಾಕ ಬರೋಂಗಿಲ್ಲ. ನಾವೇ ಸುಲ್ದು ಕೊಟ್ರು ಅಷ್ಟೊಂದು ಜಾಸ್ತಿ ತಿನ್ನಂಗಿಲ್ಲ ರೀ. ನಾವಾದ್ರೆ ಒಂದೊಂದು ಎರಡೆರಡು ಕಬ್ಬು ಪೂರ್ತಿ ತಿಂತೀವಿ ರೀ. ನನಗೆ ಎರಡೇನು ಹೋಗಂಗಿಲ್ಲ. ನಮ್ಮ ಮನೆಯವ್ರು ನನಗಿಂತ ಜಾಸ್ತಿ ತಿಂತಾರೋ. ಅಗರಿ ಕಬ್ಬು ತಿಂದ್ಬಿಟ್ಟು ಎಷ್ಟೊಂದು ರಾಶಿ ಕಸ ಹಾಕಿಬಿಡ್ತೀವಿ. ಇನ್ನೆಲ್ಲ ಇನ್ನು ಕ್ಲೀನ್ ಮಾಡ್ಬೇಕು ನೋಡಿರಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.